ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮಾನ್ಯ ಸೋನಿಯಾ ಗಾಂಧಿ ಸೂಚನೆ ಮೇಲೆ ತಂದಿರೋ ತಮಗೆಲ್ಲ ಗೊತ್ತಿದೆ. ನಮಗೆಲ್ಲ ದೇಶದಲ್ಲೆಲ್ಲ ಆಶ್ಚರ್ಯನಾಗಿರೋದಂದರೆ ಮಾಡಿ ಹೊಸ ಕಾರ್ಯಕ್ರಮ ಕೊಡ್ತೀವಿ, ಅದನ್ನು ಹೆಸರು ಕೊಟ್ಕೊಂಡು ಏನೋ ಮಾಡ್ಕೊಡ್ತೀವಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಮಹಾತ್ಮ ಗಾಂಧಿ ಅವ್ರ ಹೆಸರು ಕೊಟ್ಟಿದ್ದೀವಿ, ಬದಲಾವಣೆ ಮಾಡೋದಿಲ್ಲ. ಎಷ್ಟು ಮಟ್ಟಿಗೆ ಮಹಾತ್ಮ ಗಾಂಧಿ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ ಅಂದರೆ ಅದು ಮಹಾತ್ಮ ಗಾಂಧಿ ಎಷ್ಟು ಪಾತ್ರ ಇದೆ ಅಂತ ಅವ್ರು ಇಲ್ಲಾಂದರೆ ಸ್ವಾತಂತ್ರ್ಯ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂಥ ಮಹಾನ್ ವ್ಯಕ್ತಿ ಹೆಸರನ್ನು ಇವರು ಬದಲಾವಣೆ ಮಾಡಿ ಜಿ ರಾಮ್ಜಿಯನ್ನು ಹೆಸರನ್ನು ಇದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ವತಿಯಿಂದ AICC ತೀರ್ಮಾನ ಮಾಡಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದರೆ ಇದಕ್ಕೆ ನಾವು ಖಂಡಿಸ್ತೀವಿ ಅಂತ ನಿರ್ಧಾರ ಮಾಡಿದ್ವಿ. ಇವತ್ತು ಅದು ನೆರೆಗಾಯಿಸು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎನ್ವಿರಾನ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇತ್ತು, ಅದು ತೆಗ್ದು ಜಿ ರಾಮ್ಜಿ ಅಂತ ಏನೋ ಮಾಡೋಕೊಡ್ತಾರೆ. ನಮ್ಮ ಮುಂದಿನ ದಿನದಲ್ಲಿ ನಮ್ಗೆ ಏನಪ್ಪ ಭಯ ಅಂದರೆ ಮಹಾತ್ಮ ಗಾಂಧಿ ಅವರು ಈಗ ಎಲ್ಲ ನೋಟಲ್ಲಿ 500 ರೂಪಾಯಿ ಎಲ್ಲ ನೋಟಲ್ಲಿ ಮಹಾತ್ಮ ಗಾಂಧಿ ಫೋಟೋ ಅನ್ನೋದು ಇದನ್ನು ಎಲ್ಲೋ ಬದಲಾವಣೆ ಮಾಡಿಬಿಡ್ತಾರಂತ ನಮಗೆಲ್ಲ ಭಯ. ಇದರಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ರೈತರಿಗೆ ಎಷ್ಟು ಅನುಕೂಲ ಆಗ್ತಾಯಿತ್ತು. ಈ ಹೊಸ ಏನು ಜಿ ರಾಮ್ಜಿ ಅಂತ ಏನು ತಂದಿದ್ದಾರೆ, ಈಗ ಪಂಚಾಯತಲ್ಲಿ ಅವರೇ ಆಯ್ಕೆ ಮಾಡ್ಕೊತಾಯಿದ್ರು ಏನು ಮಾಡಬೇಕು, ಯಾವ ಬಿಲ್ಡಿಂಗ್ ಆಗಬೇಕು, ಯಾವ ಹಾಸ್ಪಿಟಲ್ ಮಾಡಬೇಕು, ಎಂಥದ್ದು ಬೇಕಂತ. ಈಗ ಅದೆಲ್ಲ ತೆಗ್ದಾಗ್ಬಿಟ್ಟು ಈಗ ಕೇಂದ್ರ ಸರ್ಕಾರ ಅವ್ರು ಆಯ್ಕೆ ಮಾಡ್ತಾರೆ. ಅವ್ರಿಗೇನು ಗೊತ್ತಾಗ್ತದೆ ಅದು ಕೇಂದ್ರ ಸರ್ಕಾರದವ್ರಿಗೆ. ಈಗ ಲೋಕಲ್ ಇರೋರಿಗೆ ಅವರು ಊರ ಸಮಸ್ಯೆ ಅವ್ರಿಗೆ ಗೊತ್ತಿರ್ತಾರೆ, ಅವ್ರ ಪಂಚಾಯತಿ ಸಮಸ್ಯೆ ಅವ್ರಿಗೆ ಗೊತ್ತಿರ್ತಾರೆ. ಅದೆಲ್ಲ ತೆಗ್ದು ಅವ್ರು ಮಾಡ್ಕೊಳ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಇವಾಗ ನಮಗೆ ಫೈನಾನ್ಷಿಯಲ್ ಬರ್ಡನು ನಮ್ಮ ರಾಜ್ಯಕ್ಕೆ ಫೈನಾನ್ಷಿಯಲ್ ಬರ್ಡನು ಹೆಚ್ಚಾಗ್ತದೆ. ಈಗ 25-75 ರೇಷಿಯೋದಲ್ಲಿದ್ದು 25 ಅಂದರೆ ಅದು ಲೇಬರ್ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಕೂಲಿಯನ್ನು ಕೊಡ್ತಾಯಿದ್ರು, ಅದು ಕೇಂದ್ರ ಸರ್ಕಾರ ಪೂರ ಕೊಡ್ತಾಯಿದ್ರು. ಇದು ಮೆಟೀರಿಯಲ್ ತೊಗೊಳೋಕ್ಕೆ ನಾವು 20% ನಾವು ಕೊಡ್ತಾಯಿದ್ವಿ, 70% ಅವ್ರು ಕೊಡ್ತಾಯಿದ್ರು. ಈಗೇನಾಗಿದೆ 40-60 ರೇಷಿಯೋ ಮಾಡ್ಕೊಳ್ತಾರೆ. 40-60 ರೇಷಿಯೋದಲ್ಲಿ ಕನಿಷ್ಠ ನಮ್ಮ ರಾಜ್ಯಕ್ಕೆ ವರ್ಷಕ್ಕೆ 5,000 ಬಡನ್ನು ಹಾಕ್ತಾರೆ. 5,000 ಬಡನ್ನು ಹಾಕೋದಕ್ಕೆ ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟನ್ನು ನಮ್ಮ ಮುಖ್ಯಮಂತ್ರಿಗಳು ಎಮರ್ಜೆನ್ಸಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಏನು ತೀರ್ಮಾನ ಕ್ಯಾಬಿನೆಟ್ ಇನ್ನೂ ಶುರು ಆಗಿಲ್ಲ. ಈಗ ಅರ್ಧಗಂಟೆಯಲ್ಲಿ ಕ್ಯಾಬಿನೆಟ್ ಶುರು ಆಗ್ತದೆ. ಅದಾದಮೇಲೆ ಒಂದು ಅಸೆಂಬ್ಲಿ ಸ್ಪೆಷಲ್ ಅಸೆಂಬ್ಲಿ ಕರೆಸಿ ಇದು ಒಂದು ಬಿಲ್ ಪಾಸ್ ಮಾಡಬೇಕಂತ ನಾವು ತೀರ್ಮಾನ ಮಾಡ್ತೀವಿ. ಜೊತೆಗೆ ನಮ್ಮ ಮೇಯರಿದ್ದಾರೆ, ಪ್ರಶಾಂತನ ಎಲ್ಲ ಕೂಡ ಇದ್ದಾರೆ. ಇವತ್ತು ಮುಖ್ಯವಾಗಿ ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಒಬ್ಬರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದರಲ್ಲೇನಾದರೂ ನ್ಯೂನತೆಗಳು ಏನಾದರೂ ಇದ್ದರೆ ಅದನ್ನ ಬಗ್ಗೆ ನಾವು ಯಾವಾಗಲೂ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸರ್ಕಾರಗಳ ಜವಾಬ್ದಾರಿ ಆಗಿರ್ಬೇಕು. 2014ರಲ್ಲಿ ಬಂದಂಥ BJP ಸರ್ಕಾರ ತಾವೇ ಗಮನಿಸಿರ್ಬೋದು. 2004ರಿಂದ 2017 ಮಟ್ಟ ಇವತ್ತು ದೇಶದ ಜನ ಎಷ್ಟು ಸುರಕ್ಷಿತವಾಗಿದ್ದಾರೆ. ಇವತ್ತು ಕಂಪ್ಲೀಟ್ ಆಗಿ ಬಜೆಟ್ ಮೂಲಕ ಆಯವ್ಯಯದ ಮೂಲಕ 140 ಕೋಟಿ ಜನರಿಗೆ ಭವಿಷ್ಯ ಕೇಂದ್ರಕ್ಕೆ ದಿವಂಗತ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು 20% ಎಲ್ಲ ಬಂದಿದ್ರು. ಇವತ್ತೇನಾದರೂ ಗಣೇಶ್ ಅವರು ನಾವು ಇಲ್ಲೇನೋ ಕುಂತು ಮಾತಾಡ್ತೀವಿ ಅಂದರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಇವರು ಅಗೇನೆಸ್ಟ್ ಮಾಡ್ಕೊಂತಾನೆ ಬಂದಿರೋದು. ಮತ್ತಿಂದ ಕೂಡ ಇವತ್ತು ಮೀಸಲಾತಿ ಕೂಡ ಅಗೇನೆಸ್ಟ್ ಮಾಡಿದ್ರು. ಇವತ್ತು ಸೋಷಿಯಲ್ ಜಸ್ಟಿಸ್ ಮೇಲೆ ಸಮಾನತೆ ಮೇಲೆ ಇವತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ಇವತ್ತು ಸಂವಿಧಾನದ ವ್ಯವಸ್ಥೆಗೆ ಇವತ್ತು ನಮಗೆ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಅವತ್ತು BJP ಕೂಡ ಅಗೇನೆಸ್ಟ್ ಮಾಡ್ತು. ಆರ್ಟಿಕಲ್ 371J ಕೂಡ ಅವತ್ತು 2000ರಲ್ಲಿ ಇಲ್ಲಿ SFನ ಮುಖ್ಯಮಂತ್ರಿಗಳಾಗಿರ್ತಾರೆ. 19ರಿಂದ 99ರಿಂದ ಜಮೀರಣ್ಣ 2004 ಮಟ್ಟ ಅವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ LK ಅಡ್ವಾಣಿ ಅವರು ಉಪ ಪ್ರಧಾನಿಗಳಾಗಿರ್ತಾರೆ. ಆಗಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ 2002ನೇ UPA ಗೌರ್ಮೆಂಟ್ ಇದ್ದಾಗ ಅದನ್ನು ಸಾಧಿಸಿ ತೋರಿಸಿದ್ರು. ಇವತ್ತು ಎಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಯಾಕಿನ ಕಡೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಈ ರೀತಿಯಾಗಿ ಇವತ್ತು ಶಿಕ್ಷಣದಲ್ಲಿ ಜೊತೆಗೆ ನಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ಥರ ಇವತ್ತು 2004ರಿಂದ 2014 ಮಟ್ಟ ಎಂಥ ಕಾರ್ಯಕ್ರಮಗಳು ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ನಮ್ಮ ಹೆಚ್ಚಾಗಿಟ್ಕೊಳ್ಳೋದು. ಈ ಪ್ರೆಸ್ ಮೀಟ್ ಮಾಡಿದ್ರೆ 2 ದಿವಸ ಪ್ರೆಸ್ ಮೀಟ್ ಮಾಡ್ಬೋದು. ಇವತ್ತು BJP ಅವ್ರದ್ದು ಹೆಂಗಿದೆ ಅಂದರೆ ಅವರು 2 ಗಂಟೆ ಮಾತಾಡೋಕ್ಕಾಗಲ್ಲ, ಅವ್ರ ಕಡೆ ಸಬ್ಜೆಕ್ಟ್ಸ್ ಇಲ್ಲ. ಏನಪ್ಪ ಇದನ್ನೆಲ್ಲ ಮರೆ ಮಾಡಿಸ್ಲಿಕ್ಕೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಇಂಥವನ್ನೆಲ್ಲ ರಾಮು ಇಂಥದ್ದು ನಮಗೆ ಭಕ್ತಿ ಇದೆ ರೀ. ನಾವು ಕೂಡ ನಮ್ಮ ದೇಶ ಹುಟ್ಟಾಗಿಂದ ನಾಡು ಹುಟ್ಟಾಗಿಂದ ನಾವು ಎಲ್ಲ ಪೂಜೆ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಅದನ್ನ ಭಾವನಾತ್ಮಕ ಸಂಬಂಧಗಳನ್ನ ಇಂಥ ವಿಷಯ ಇಂಡಂತ ಕೆಲಸ ಇವತ್ತೇನು RSS ಅಜೆಂಡಾ ಇದೆಯಲ್ಲ
ಇದ್ರ ಮೂಲಕ ಇವತ್ತಿನ ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ. ನೋಡಿ, ನರೇಗಾ ಕಾರ್ಯಕ್ರಮ ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇತ್ತು ನಮ್ಗೆ. ಇದು ಒಂದು ಕಾನೂನುಬದ್ಧಂತ ಒಂದು ನಮ್ದು ಇದನ್ನ ಅದನ್ನ ಇವತ್ತು ಸ್ಕೀಮ್ ಮಾಡಿದ್ದಾರೆ. ಏನಿದೆ ಜಮೀರಣ್ಣ ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಅವ್ರು ಹೇಳ್ದಂಗೆ ಇವತ್ತು ಕಂಪ್ಲೀಟ್ ಮೊದಲೆಲ್ಲ ಇದು ನೋಡ್ರಿ, ಗ್ರಾಮ ಪಂಚಾಯತ್ ಅವರೇ ಅನುಮೋದನೆ ತಗೊಂಡ್ಬಿಟ್ಟು ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡ್ತಾ ಇದ್ರು. ನರೇಗಾ ಕಾರ್ಯಕ್ರಮ 2005ರಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ತಂದು ಕೊಟ್ಟಾಗ ಇವತ್ತು ಎಂತ ಕೈಗೆ ಕೆಲಸ ಕೊಡಬೇಕು, ಅದರಿಂದ ಅಸೆಟ್ ಕ್ರಿಯೇಟ್ ಆಗಬೇಕು, ಅಸೆಟ್ ಕ್ರಿಯೇಟ್ ಆಗಿ ದೇಶ ಕಟ್ಟಬೇಕು ಅಂತ ಬಹಳ ದೂರದೃಷ್ಟಿ ಇಟ್ಕೊಂಡು ತಂದಿರ್ತಕ್ಕಂಥದ್ದು. ಇವ್ರಿಗೆ ಒಂದೇ ಒಂದು ಹೆಂಗಪ್ಪ ಅಂದ್ರೆ ಹಿಂದ್ಲ ಕಾಲದಾಗ ಏನು ಬ್ರಿಟಿಷರ್ ಕಾಲ ಇತ್ತಲ್ಲ ಹಂಗೆ ತರಬೇಕು ಎಲ್ಲ ಬಡವ್ರನ್ನ. ಇವೆಲ್ಲ ಇದು ಸೀಕ್ರೆಟ್ ಆಫ್ ಇದು. ಇವತ್ತು ಏನಪ್ಪಾ ಅಂದ್ರೆ ಅವ್ರಿಗೆ ಕೆಲಸ ಕೊಡಬಾರ್ದು, ಅವರು ನಾವ್ ಹೇಳ್ದಂಗೆ ಕೇಳ್ಕೊಂಡು ಗುಲಾಮಗಿರಿನ ಮಾಡ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಒಂದು ಹುನ್ನಾರ. ಫಸ್ಟ್ ಏನಂದ್ರೆ ವೈಫಲ್ಯಗಳು, 10 ವರ್ಷ ವೈಫಲ್ಯಗಳು ತೆಗೆದು ರಾಮನ ಹೆಸರಿಟ್ಟುಕೊಂಡು ಇವತ್ತು ಇಡೀ ಭಾವನಾತ್ಮಕ ಮಾಡಿ ವಿಷ ಕುಡಿಸಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಲೋಕಸಭೆ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಸಾಹೇಬರು, ಸಂಸದರು, ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಂಪುಟದ ಎಲ್ಲ ಸಚಿವರೆಲ್ಲ ಸೇರಿ, ಶಾಸಕರೆಲ್ಲ ಸೇರಿಬಿಟ್ಟು ನಾವೆಲ್ಲ ಸೇರಿಬಿಟ್ಟು ಇದನ್ನ ಇವತ್ತು ಮೆಸ್ ಮಾಡ್ತಾ ಇದೆ 10 ವರ್ಷದಿಂದ. ಇದು ಅದರಲ್ಲೂ ಕೂಡ ಇದು ಒಂದು 90% ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಅದನ್ನ ತೆಗಿತಾ ಇದ್ದಾರೆ. ಆಮೇಲೆ 60 ದಿನ ಅವತ್ತು ಕೆಲಸ ತಗೋಬಾರ್ದಂತೇಳಿ ಮಳೆಗಾಲದ ಟೈಮಲ್ಲಿ, ಆ ಟೈಮಲ್ಲಿ ನಮ್ದು ಹೆಂಗಿತ್ತಂದ್ರೆ ಯಾವಾಗಾದ್ರೂ ತಗೋಬೋದಾಗಿತ್ತು, ನಮಗೆ ದುಡ್ಡಾಗಿ ತಗೋಬೋದಾಗಿತ್ತು. ಇದೆಲ್ಲ ಕಂಪ್ಲೀಟ್ ಆಗಿ ಇದು ಒಂದು. ಆಮೇಲೆ ಇವತ್ತು ಇಲ್ಲಿಂದ 4 ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ಹೋಗ್ತಾ ಇದೆ. ನಮಗೆ ಕೊಡೋದೆಷ್ಟು? ನೀತಿ ಆಯೋಗ ಇಲ್ಲ ಇವತ್ತಿನ ದಿನ. ಇವತ್ತು ಕಂಪ್ಲೀಟ್ ಆಗಿ 40% ಮಾಡಿದ್ರೆ ಈ ರಾಜ್ಯಗಳನ್ನೆಲ್ಲ ಹಾಳು ಮಾಡಿ ಅವ್ರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆಮೇಲೆ ಇನ್ನೊಂದು ಏನಾಗಿದೆ ಗೊತ್ತಾ, ಅವ್ರು ಏನ್ ಪ್ರೋಗ್ರಾಮ್ ಮಾಡ್ತಾರೆ ಆ ಪ್ರೋಗ್ರಾಮ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಿಲ್ಲಿ. ನಾವು ಕೇಳ್ದಂಗೆ ಮೊದಲು ಗ್ರಾಮ ಪಂಚಾಯತಿನಲ್ಲಿ ತಗೊಂತಾ ಇದ್ದಲ್ಲ ಹಂಗೆ ತಗೊಳಂಗಿಲ್ಲ. ಈಗ ಅವ್ರು ಏನು ಪ್ರೋಗ್ರಾಮ್ ಕಳಿಸ್ತಾರೆ ಅದ್ರ ಪ್ರಕಾರ. ಸೇ ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಹೈವಪ್ಪ ಇದರಲ್ಲಿ ನ್ಯಾಷನಲ್ ಹೈವೇ ಟೈಮಲ್ಲಿ ಪಕ್ಕಕ್ಕೆ ಗ್ರೈಂಡ್ ಮಾಡು, ಪಕ್ಕಕ್ಕೆ ಇಂಥದ್ದು ಮಾಡು. ಮೊದ್ಲು ಹೆಂಗಂದ್ರೆ ಅವ್ರ ಕೆಲಸ ಅವ್ರ ಹೊಲದಲ್ಲೇ ಮಾಡ್ಕೊಂಡು ಅವರು ಆರ್ಥಿಕವಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ಅವ್ರ ಅನ್ನದಾತರು, ರೈತರು ಅನ್ನ ಕೊಡ್ತಕ್ಕಂಥವ್ರು. ಇವ್ರ ಕ್ಯಾಪಿಟಲಿಸ್ಟ್ಗಳು ಏನಿದಾರಲ್ಲ ಅವ್ರ ಪರವಾಗಿ ಮಾಡ್ತಕ್ಕಂಥದ್ದು. GDP ಹೇಳ್ತಾ ಇದ್ದಾರೆ 7%. ಯಾರ ಕೈಯಾಗಿದೆ ದುಡ್ಡು ಇವತ್ತಿನ ದಿನ? 10-12 ಜನರ ಕೈಯಾಗೈತೆ. ಇದು ಬಿಜೆಪಿಯ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ. ಬರ್ತಾರೋ ಗೊತ್ತಿಲ್ಲ. ಮನೆ ಮಲ್ಲಿಕಾರ್ಜುನ AFCC ಅಧ್ಯಕ್ಷರು ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಮನೆ ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾರೆ. 24ನೇ ತಾರೀಕಿಗೆ 42,345 ಮನೆ ಬರಲು ಕೊಡ್ತಾ ಇದ್ದೀವಿ. 800 ಬಳ್ಳಾರಿ ವಿಜಯನಗರದ್ದು 1,000 ಚಿಲ್ಲರೆ ಮನೆಗಳವೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಯಾವಾಗ 14, 15, 16, 17, 18 ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಬಡವ್ರ ಮನೆಗೆ ಮನೆ ಕಟ್ಟಿಗೆ GST ಹಾಕಿ 18% 1,38,000 ವಾಪಸ್ ತಗೊಳ್ತಾರೆ. ನಾನು ಭಾಳ ಸದನದಲ್ಲಿ ಮನೆ BJP ಮುಖಂಡರಿಂದ ಮನವಿ ಮಾಡಿದ್ದೀನಿ. ಕೇಂದ್ರದಲ್ಲಿ ಹಿಂದೆ ಸರ್ಕಾರ ಇದೆ, ದಯಮಾಡಿ ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಮನವಿ ಮಾಡಿದ್ದೀನಿ. ಹಿಂದೆ ಕೇಂದ್ರ ಸರ್ಕಾರ ಇದೆ, ನೀವು ಹೇಳ್ಬಿಟ್ಟು ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ. ಅವ್ರು ಬಡವ್ರ ಬಗ್ಗೆ ಖಾಲಿ ಇದ್ದಿಲ್ಲ, ಅದು ಮಾಡಿಲ್ಲ. ಹಾಗಾಗಿ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ. GST ಹಾಕಿದ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರ ಜನರಲ್ಗೆ 1,20,000 ಕೊಟ್ಟಿದ್ದು. SC ST ಇದ್ದರೆ 2 ಲಕ್ಷ ಕೊಟ್ಟಿದ್ದು. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು? 7 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತದೆ. ಪಾಪ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲಿ ಬೆನಿಫಿಷರಿ ಪೇಮೆಂಟ್ 1,70,253 ಮಂದಿಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾರು 5,000 ಕೊಟ್ಟವ್ರು, ಯಾರು 10,000, 15, 20,000 ಮೇಲೆ ಯಾರೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಬೀದಿಯಲ್ಲಿ ಅನ್ಕಂಪ್ಲೀಟ್ ಮನೆಗಳಾಗಿತ್ತು. ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಮುಖ್ಯಮಂತ್ರಿ ನನ್ನ ಗಮನಕ್ಕೆ ಬಂದಾದಮೇಲೆ ನನ್ನ ಮುಖ್ಯಮಂತ್ರಿಗೆ ಎಂದೋ ಪವರ್ ಕೇಳೋದು. ನಮಗೆಲ್ಲ ಗೊತ್ತಿದ್ದಂಗೆ 5 ಗ್ಯಾರಂಟಿಗಳಿಗೆ ಕನಿಷ್ಠ 55,000 60,000 ಕೋಟಿ ಆಗ್ತದೆ. ಅದರಲ್ಲಿ 7,500 ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಕೇಳೋದ್ರಿಂದ
ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಬಂದಿರ್ತಾರೆ ಸರ್. ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಟ್ಟು ಮತ್ತು 4 ಲಕ್ಷ ಬೆನಿಫಿಟ್ ಕೊಡಬೇಕಾಗ್ತದೆ. ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಿಸ್ತಂತೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯಗಳು ಈ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ನಾವು ಸರ್ಕಾರ ವತಿಯಿಂದ 4 ಲಕ್ಷ ಕೊಡ್ತೀವಿ, ನಾವು ಕಟ್ಟಿ ನಾವು ಕೊಡೋ ಮನೆಗಳು ಅಂತ ತೀರ್ಮಾನ ಮಾಡಿ 2024 ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಲಿಕ್ಕೆ ಹೋದ ವರ್ಷ ನಾವು 36,789 ಮನೆಗಳು ಕೊಟ್ವಿ. ಈಗ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇದ್ದೀವಿ. ನಾನು BJP ಸ್ನೇಹಿತರು ಭಾಳ ಸತಿ ಸವಾಲಾಗಿದ್ದೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ. BJPಯವ್ರಿಗೆ ಭಾಳ ಸತಿ ನಾನು ಸವಾಲಾಗಿದ್ದೀನಿ. BJPಯವ್ರಿಗೆ ನೀವು ಸ್ಲಮ್ ಬೋರ್ಡಲ್ಲಿ ಸೋಮಣ್ಣ ಅವರು ಪ್ರಯತ್ನ ಮಾಡಿದ್ರು. ಪಾಪ ಬಿ ಸೋಮಣ್ಣ ಅವರು 5 ವರ್ಷ ವಸತಿ ಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಹೋಗಿ ಪ್ರಯತ್ನ ಮಾಡಿದ್ದಾರೆ. ಸರ್ ಬಡವರು ದುಡ್ಡು ಕಟ್ಟೋಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದಲೇ ಕಟ್ಕೊಡ್ಬೇಕಂತ ಪಾಪ ಸೋಮಣ್ಣ ಅವರು ಒತ್ತಡ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗಲೂ ಕೇಳ್ಕೊಂಡಿದ್ದಾರೆ. ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದೆಲ್ಲ ಮಾಡಿಲ್ಲ. ಆವಾಗ BJPಯವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಮಗಂತೂ ಗ್ಯಾರಂಟಿ ಒತ್ತಡ ಇದೆ. BJPಯವ್ರಿಗೆ ಆ ಟೈಮಲ್ಲಿ ಗ್ಯಾರಂಟಿ ಒತ್ತಡ ಇಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ಈ ಮನೆ ಅವ್ರು ಕೊಡ್ಬೋದಾಗಿತ್ತಾನೆ, BJPಯವ್ರು ಕೊಡ್ಬೋದಾಗಿತ್ತಾನೆ. ಏನಕ್ಕೆ BJPಯವ್ರು ಕೊಟ್ಟಿಲ್ಲ? ಆಗ BJPಯವ್ರಿಗೆ ಓಪನ್ ಅಂತ ಸವಾಲಾಗಿದ್ದೀನಿ. ಏನಾರ BJPಯವ್ರು ಸಾಬೀತುಪಟ್ಟರೆ ಅವ್ರ ಅವಧಿಯಲ್ಲಿ 2019ರಿಂದ 24ವರೆಗೂ ಅವ್ರ ಅಧಿಕಾರ ಇರಲಿಲ್ಲ. ಅವ್ರ ಅವಧಿಯಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಲ್ಲಿ ನಿರ್ವಹಿಸಿಕೊಂಡ ಸವಾಲನ್ನು ಹಾಕಿದ್ದಾರೆ. ರಾಜಕೀಯದಲ್ಲಿ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.